ಮೂಡ ಕೇಸಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ತೀರ್ಪನ್ನು ನೀಡುವಂಥದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಳಗ್ಗೆಯಲ್ಲೂ ಕೂಡ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ, ಡವ ಶುರುವಾಗಿದೆ, ಆತಂಕ ಶುರುವಾಗಿದೆ. ಈ ಒಂದು ತೀರ್ಪು ಯಾವ ರೀತಿ ಬರುತ್ತೆ ಅನ್ನುವಂಥ ಆತಂಕ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಾವೇರಿ ನಿವಾಸದಲ್ಲಿಯೇ ಇದ್ದಾರೆ. ಮಗ ಯತೀಂದ್ರ ಅವರ ಜೊತೆಗೆ ಅದರಲ್ಲೂ ಕೂಡ ಕ್ಯಾಬಿನೆಟ್ನ ಸಚಿವ ಸಂಪುಟ ಸದಸ್ಯರು ಕೂಡ ಇವತ್ತು ಸಿಎಂ ಅವರ ಜೊತೆಗಿದ್ದಾರೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯನ್ನು ಮಾಡಲು ಕೂಡ ಕ್ಯಾಬಿನೆಟ್ ಸಚಿವ ಸಂಪುಟ ಬೆಳಗ್ಗೆಯಿಂದಲೂ ಕೂಡ ಆಗಮಿಸುತ್ತಿದ್ದಾರೆ. ಈಗಾಗಲೇ ಏನು ಮಧು ಬಂಗಾರಪ್ಪ, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಹಾಗೂ ಬೈರತಿ ಸುರೇಶ್ ಅವರ ಜೊತೆಗೆ ರಿಜ್ವಾನ್ ಅರ್ಷದ್ ಸೇರಿದಂತೆ DG ಕೂಡ ಈಗ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದಾರೆ. ಯಾವ ರೀತಿ ತೀರ್ಪು ಬರುತ್ತೆ, ಮೂಡಾ ಕೇಸಿನಲ್ಲಿ ಆಗಿರುವಂಥ ಒಂದು ರಾಜ್ಯಪಾಲರ ಅನುಮತಿಯನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಕೋರ್ಟ್ ಮೊರೆ ಹೋಗಿದ್ದರು. ಅದರಲ್ಲೂ ಹೈಕೋರ್ಟ್ನಲ್ಲಿ ಈ ಒಂದು ತೀರ್ಪು ಇವತ್ತು ಪ್ರಕಟವಾಗ್ತಾ ಇರುವಂಥದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಪರ ಬಂದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲಿಷ್ಠತೆ ಜಾಸ್ತಿ ಆಗುತ್ತೆ, ಒಂದು ಶಕ್ತಿಯನ್ನು ತುಂಬಿದಂತಾಗುತ್ತೆ. ಅದರ ಜೊತೆಗೆ ಏನಾದರೂ ವಿರೋಧವಾಗಿ ಬಂದರೆ ಮುಂದಿನ ಕಾನೂನು ಹೋರಾಟ ಹೇಗೆ ಮಾಡಬೇಕು, ಅದರ ಜೊತೆಗೆ ಕಾನೂನು ತಜ್ಞರ ಜೊತೆ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ FIR ಆಗುತ್ತೆ, ಅದರಲ್ಲೂ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ವಿಚಾರಣೆ ಆರಂಭವಾಗುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ರಾಜ್ಯಪಾಲರು ಒಂದು ಕಡೆ, ಅದರ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಪರ ಮನು ಸಿಂಘ್ವಿ ಅವರು ವಾದವನ್ನು ಮಾಡಿದರು. ಏನು ದೂರದಾರಂಥ TJ ಅಬ್ರಾಹಿಂ, ಸ್ನೇಹಮಯಿ ಕೃಷ್ಣ, ಅದರ ಜೊತೆ ಪ್ರದೀಪ್ ಕುಮಾರ್, ಹೀಗೆ ಅವರ ವಕೀಲರು ಕೂಡ ಸಾಕಷ್ಟು ವಾದವನ್ನು ಮಾಡಿದರು. 6 ವಾರಗಳ ಕಾಲ ಏನು ಈ ಒಂದು ಪ್ರಕರಣದ ವಿಚಾರಣೆ ನಡೆದಿತ್ತು. ಅದರಲ್ಲೂ ಕೂಡ ಹೈಕೋರ್ಟ್ನ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರ ಒಂದು ಅಧ್ಯಕ್ಷ ನೇತೃತ್ವದಲ್ಲಿ ವಿಚಾರಣೆ ನಡೆದಿತ್ತು. ಇವತ್ತು ಆ ಒಂದು ತೀರ್ಪು ಇದೇನು ಕೆಲವು ಕ್ಷಣಗಳಲ್ಲಿ ಪ್ರಕಟವಾಗುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಡೆ ಯಾವ ರೀತಿ ಇರುತ್ತೆ, ಮುಂದೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು, ರಾಜ್ಯ ಸರ್ಕಾರದಲ್ಲಿ ಏನು ಸಚಿವ ಸಂಪುಟದ ಮೂಲಕ ಕ್ಯಾಬಿನೆಟ್ ಒಂದು ಸಚಿವ ಸಂಪುಟ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಏನು ಸಲಹೆಯನ್ನು ಕೂಡ ರಾಜ್ಯಪಾಲರಿಗೆ ನೀಡಿದ್ರು. ಅದೆಲ್ಲವನ್ನು ಮೀರಿ ಇದೀಗ ರಾಜ್ಯಪಾಲರು ಕೋರ್ಟ್ನಲ್ಲಿ ಅವರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡಿದರು. ಅದರ ಜೊತೆಗೆ TJ ಅಬ್ರಾಹಿಂ ಪರ ಮತ್ತು ಈ ಕಡೆ ಸ್ನೇಹಮಯಿ ಕೃಷ್ಣ ಪರ, ಪ್ರದೀಪ್ ಕುಮಾರ್ ಪರ ಕೂಡ ಸಾಕಷ್ಟು ಹಿರಿಯ ವಕೀಲರು ವಾದವನ್ನು ಮಾಡಿದರು. ಇವತ್ತು ಆ ಒಂದು ಪ್ರತಿವಾದದ ತೀರ್ಪು ಬರ್ತಾ ಇದೆ. ತೀರ್ಪಿನ ಒಂದು ಯಾವ ರೀತಿ ಇರುತ್ತೆ, ತೀರ್ಪು ಬಂದ ನಂತರ ಯಾವ ರೀತಿ ಪ್ರತಿಕ್ರಿಯೆಯನ್ನು ಮಾಡಬೇಕು, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಏನೋ ಕಂಟಕ ಎದುರಾಗುತ್ತಾ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ತೀರ್ಪಿನ ಮೇಲೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುವಂಥದ್ದು. ತೀರ್ಪು ಬಂದ ನಂತರ ಯಾವ ರೀತಿ ಮುನ್ನಡೆಯಬೇಕು ಅನ್ನುವಂಥ ಚಿಂತನೆಯಲ್ಲಿ ಕ್ಯಾಬಿನೆಟ್ನ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಾಗಿರುವಂಥ, ಅದರಲ್ಲೂ ಕೂಡ ನಗರಾಭಿವೃದ್ಧಿ ಸಚಿವರಾಗಿರುವಂಥ ಬೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ಮಧು ಬಂಗಾರಪ್ಪ, ರಾಮಲಿಂಗಾರೆಡ್ಡಿ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಮಾಲೋಚನೆ ನಡೆಸಿದ್ದಾರೆ. ಅದರಲ್ಲೂ ಕೂಡ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಒಂದು ಕಾರ್ಯಕ್ರಮ ಕೂಡ 11 ಗಂಟೆಗಿತ್ತು. ಅದು ಕಾರ್ಯಕ್ರಮವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮುಂದಾಕಿ ಒಂದು ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ತೀರ್ಪು ಯಾವ ರೀತಿ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಚಿಂತನೆ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.